ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. ಮಚ್ ಎವೇಟೆಡ್ KS ನೋಟಿಫಿಕೇಶನ್ ಈಗ ಆಗಿರುತ್ತೆ. ಸೊ KS ಪೂರ್ವಭಾವಿ ಪರೀಕ್ಷೆಯನ್ನು ತೆಗೆದುಕೊಂಡಾಗ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಪ್ರಚಲಿತ ಘಟನೆಗಳಿಗೆ ಹೈಯೆಸ್ಟ್ ವೇಟೇಜ್ ಅನ್ನು ನೀವು ನೋಡಬಹುದಾಗಿರುತ್ತೆ. ಸೊ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಅದರ ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಚಲಿತ ಘಟನೆಗಳನ್ನ ಅಧಿಕ ಸಂಖ್ಯೆಯ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಅಂದ್ರೆ ಕೇವಲ ಪ್ರಚಲಿತ ಘಟನೆಗಳಿಂದ ನೇರವಾಗಿ ಬರ್ತಕ್ಕಂಥ ಪ್ರಶ್ನೆಗಳ ಜೊತೆಗೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತ ಜನರಲ್ ಸ್ಟಡೀಸ್ ಮೇಲೆ ಕೂಡ ಪ್ರಶ್ನೆಗಳನ್ನ ನೀವು ಪ್ರೀವಿಯಸ್ ಇಯರ್ಸ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ ಬಹಳ ದಿನಗಳಿಂದ ನಾವು ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳನ್ನ ಸರಣಿಯನ್ನ ನಿಮ್ ಜೊತೆ ನಾವು ಶೇರ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಈ ಪ್ರಚಲಿತ ಘಟನೆಗಳ ಆರ್ಕೈವ್ಸ್ ಅಥವಾ ಹಿಂದಿನ ವಿಡಿಯೋಗಳನ್ನ ನೀವು ಇದೇ ವಿಡಿಯೋದ ಪ್ಲೇ ಲಿಸ್ಟ್ ನಲ್ಲಿ ನೀವು ಗಮನಿಸಬಹುದಾಗಿರುತ್ತೆ. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳ PDF ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದರ ಜೊತೆಗೆ KS ಪರೀಕ್ಷೆ ಅಥವಾ ತಯಾರಿಗೆ ಸಂಬಂಧಪಟ್ಟಂತೆ ತರಗತಿಗಳಾಗಲಿ ಅಣುಕು ಪರೀಕ್ಷೆಗಳಾಗಲಿ ಸೊ ಇವೆಲ್ಲ ಒಂದು ಮೆಂಟರ್ಶಿಪ್ ಆಗಿರಲಿ. ಸೊ ಈ ಎಲ್ಲ ಮಾರ್ಗದರ್ಶನಕ್ಕಾಗಿ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನ ಸಂಪರ್ಕಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಇನ್ಫಾರ್ಮೇಶನ್ ಲೆಟ್ us get into today's Inquest Current Affairs and this is class number 657 ಆಗಿರುತ್ತೆ. ಸೊ ಇದು 27ನೇ ಫೆಬ್ರವರಿ 2024ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತೆ ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಹೇಳಿರುವಂತೆ ಹಿಂಸಾಚಾರ ಮತ್ತು ಕಿರುಕುಳ ಕನ್ವೆನ್ಷನ್ 2019 ಸೊ ಇದನ್ನು ಯಾವ ಏಷ್ಯಾದ ಮೊಟ್ಟ ಮೊದಲ ರಾಷ್ಟ್ರ ಅನುಮೋದಿಸಿದೆ? ಸೊ ವಿಚ್ ಏಷ್ಯನ್ ಕಂಟ್ರಿ ವಾಸ್ ದ ಫಸ್ಟ್ ಟು ರಾಟಿಫೈ ವೈಲೆನ್ಸ್ ಅಂಡ್ ಹರಾಸ್ಮೆಂಟ್ ಕನ್ವೆನ್ಷನ್ 2019 as stated by the International Labour Organization? ಸೊ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತ ನಾವೇನು ಹೇಳ್ತೇವೆ, ಇದು ವಿಶ್ವ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾದ ಏಜೆನ್ಸಿ ಆಗಿರುತ್ತೆ. ಸೊ ಇವರು ವರ್ಕ್ ಪ್ಲೇಸ್ ಅಲ್ಲಿ ಆಗ್ತಕ್ಕಂಥ ಹಿಂಸಾಚಾರವನ್ನ ಪ್ರಿವೆಂಟ್ ಮಾಡಲಿಕ್ಕೆ ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಅಥವಾ ಮಾನದಂಡಗಳನ್ನ ರಚನೆ ಮಾಡಿರ್ತಾರೆ. ಸೊ ಈ ಒಂದು ಮಾನದಂಡಗಳಿಗೆ ಏಷ್ಯಾದಲ್ಲಿ ಇರ್ತಕ್ಕಂಥ ಯಾವುದೇ ರಾಷ್ಟ್ರಗಳು ಇದುವರೆಗೂ ರಾಟಿಫಿಕೇಶನ್ ಅಂದ್ರೆ ಅದಕ್ಕೆ ಅಂಗೀಕಾರವನ್ನ ಕೊಟ್ಟಿರೋದಿಲ್ಲ. ಈಗ ಮೊಟ್ಟ ಮೊದಲ ಬಾರಿಗೆ ಏಷ್ಯಾದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಸೊ ಈ ಒಂದು ಕನ್ವೆನ್ಷನ್ಗೆ ರಾಟಿಫಿಕೇಶನ್ ಮಾಡಿರುತ್ತೆ. ಅದೇ ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲಿಪೈನ್ಸ್ ಇದನ್ನ ರಾಟಿಫೈ ಮಾಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸೊ ಫಸ್ಟ್ ಕಂಟ್ರಿ ಇನ್ ಏಷ್ಯಾ ಟು ರಾಟಿಫೈ ILO ಕನ್ವೆನ್ಷನ್. ಸೊ ILO ಸಮಾವೇಶವನ್ನ ಅಂಗೀಕಾರ ಮಾಡಿರ್ತಕ್ಕಂಥ ಏಷ್ಯಾದ ಮೊಟ್ಟ ಮೊದಲ ರಾಷ್ಟ್ರವಾಗಿ ನಾವು ಫಿಲಿಪೈನ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಫಿಲಿಪೈನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಸೌತ್ ಚೈನಾ ಸಿ, ಈ ಕಡೆ ಫಿಲಿಪೈನ್ಸ್ ಸಿ ಇರುತ್ತೆ. ಸೊ ಇದರ ಮಧ್ಯದಲ್ಲಿ ಬರ್ತಕ್ಕಂಥ ಆರ್ಕಿಯೋಪೆಲಾಗೋ ಅಥವಾ ದ್ವೀಪ ಸಮೂಹಗಳ ಒಂದು ರಾಷ್ಟ್ರವನ್ನ ನಾವು ಫಿಲಿಪೈನ್ಸ್ ಅಂತ ಕರಿತೇವೆ. ಸೊ ಇಲ್ಲಿರ್ತಕ್ಕಂಥ ಬಹುತೇಕ ರಾಷ್ಟ್ರಗಳನ್ನ ನಾವು ಆಸಿಯನ್ ಕಂಟ್ರೀಸ್ ಅಂತ ಕರಿತೇವೆ. ಸೊ ನಮ್ಮ ಭಾರತದ ರಾಷ್ಟ್ರವನ್ನ ಈ ಕಡೆ ನೋಡಬಹುದಾಗಿರುತ್ತೆ. ಸೊ ಈ ಭಾಗದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಇವಾಗ ILO ಕನ್ವೆನ್ಷನ್ಗೆ ಸಹಿ ಹಾಕಿರುತ್ತೆ ಅಥವಾ ಅದಕ್ಕೆ ಅಂಗೀಕಾರ ಕೊಟ್ಟಿರುತ್ತೆ. ಸೊ ಫಿಲಿಪೈನ್ಸ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಿದಾಗ ಸೊ ಅದರ ಸಂಪೂರ್ಣ ಮ್ಯಾಪ್ ಅನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಫಿಲಿಪೈನ್ಸ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಮನಿಲಾ ಅಂತ ಕರಿತೇವೆ. ಸೊ ಇದರಲ್ಲಿ ಇರ್ತಕ್ಕಂಥ ಎರಡು ಪ್ರಮುಖ ಮೌಂಟೇನ್ಸ್ ಯಾವ್ದು ಅಂದ್ರೆ ಒಂದನ್ನ ಮೌಂಟ್ ಆಪೋ ಅಂತ ಕರಿತೇವೆ, ಇನ್ನೊಂದನ್ನ ಮೌಂಟ್ ಪಿನಾಟೂಬೋ ಅಂತ ಕರಿತೇವೆ. ಮತ್ತೆ ಇಲ್ಲಿರ್ತಕ್ಕಂಥ ವಾಲ್ಕೆನೋವನ್ನ ನಾವು ಮೇಯೋನ್ ವಾಲ್ಕೆನೋ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಕಡೆ ಸೌತ್ ಚೈನಾ ಸಿ ಅನ್ನ ನೋಡಬಹುದಾಗಿರುತ್ತೆ, ಮತ್ತೆ ಈ ಕಡೆ ಪೆಸಿಫಿಕ್ ಓಷನ್ ಅನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ದ್ವೀಪ ರಾಷ್ಟ್ರ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ನ ಸೊ ಒಂದು ಕನ್ವೆನ್ಷನ್ಗೆ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಕನ್ವೆನ್ಷನ್ ಕಾರ್ಮಿಕರ ವಿರುದ್ಧ ಆಗ್ತಕ್ಕಂಥ ಒಂದು ವೈಲೆನ್ಸ್ ಆಗಿರ್ಬೋದು, ಹರಾಸ್ಮೆಂಟ್ ಆಗಿರ್ಬೋದು, ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಆಗಿರ್ತಕ್ಕಂಥ ಒಂದು ಅಂಗೀಕಾರವಾಗಿರುತ್ತೆ. ಸೊ ಹಾಗಿದ್ರೆ ಫಿಲಿಪೈನ್ಸ್ ಈ ಒಂದು ರಾಟಿಫಿಕೇಶನ್ ಮಾಡಿರುವ ಕಾರಣದಿಂದ ಸೊ ಈ ಒಂದು ಒಪ್ಪಿಗೆಯನ್ನ ಕೊಟ್ಟಿರ್ತಕ್ಕಂಥ 38ನೇ ರಾಷ್ಟ್ರವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈ ಒಂದು ರಾಟಿಫಿಕೇಶನ್ ನಂಬರ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ 190 ಅಂತ ಕರಿತೇವೆ. ಹಾಗಿದ್ರೆ ಈ ರಾಟಿಫಿಕೇಶನ್ ನಂಬರ್ 190 ಏನಂತ ಹೇಳುತ್ತಂದ್ರೆ ಸೊ ಇಟ್ ಇಸ್ ದ ಫಸ್ಟ್ ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ ಟು ಅಡ್ರೆಸ್ ವೈಲೆನ್ಸ್ ಅಂಡ್ ಹರಾಸ್ಮೆಂಟ್. ಅಂದ್ರೆ ನಾನು ಪ್ರಶ್ನೆಯಲ್ಲೇ ಕೊಟ್ಟಿದ್ದ ಹಾಗೆ ಸೊ ಈ ಒಂದು ಕಾರ್ಮಿಕರ ವಿರುದ್ಧ ನಡೀತಕ್ಕಂಥ ಒಂದು ಹಿಂಸೆ ಆಗಿರ್ಬೋದು, ಕಿರುಕುಳ ಆಗಿರ್ಬೋದು, ಸೊ ಇದನ್ನ ಸಮಗ್ರವಾಗಿ ಪರಿಹರಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕ್ಲಾಸ್ ಅನ್ನ ನಾವು ಪಾಯಿಂಟ್ 190 ಅಂತ ಕರಿತೇವೆ. ಸೊ ಈ ಪಾಯಿಂಟ್ 190 ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ILO ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಯುನೈಟೆಡ್ ನೇಷನ್ ನ ಒಂದು ಏಜೆನ್ಸಿ ಆಗಿರುತ್ತೆ, ಅಂದ್ರೆ ವಿಶ್ವಸಂಸ್ಥೆಯ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದರ ಫಂಕ್ಷನ್ಸ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದ್ರೆ
ಕ್ರೂಷಿಯಲ್ ರೋಲ್ ಇನ್ ಅಡ್ವಾನ್ಸಿಂಗ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಜಸ್ಟಿಸ್ ಬೈ ಎಸ್ಟಾಬ್ಲಿಷಿಂಗ್ ಇಂಟರ್ನ್ಯಾಷನಲ್ ಲೇಬರ್ ಸ್ಟ್ಯಾಂಡರ್ಡ್ಸ್. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೊ ಈ ಒಂದು ಕಾರ್ಮಿಕ ಮಾನದಂಡಗಳನ್ನು ಸ್ಥಾಪಿಸುವ ಮೂಲಕ ಕಾರ್ಮಿಕರಿಗೆ ಬೇಕಾಗಿರ್ತಕ್ಕಂಥ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಮುನ್ನಡೆಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಏಜೆನ್ಸಿ ಇದಾಗಿರುತ್ತೆ. ಕಳೆದ ಬಾರಿ KS ಮೇನ್ಸ್ನಲ್ಲಿ ಸೊ ರೈಟ್ ಅಬೌಟ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಮೇನ್ಸ್ ಅಲ್ಲಿ ಪ್ರಶ್ನೆ ಕೇಳಿರ್ತಾರೆ. ಸೊ ಆ ರೀತಿಯ ಪ್ರಶ್ನೆಗಳನ್ನು ನೀವು ಆನ್ಸರ್ ಮಾಡಬೇಕಾಗಿದ್ರೆ ಇವುಗಳ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಡೆಫಿನೆಟ್ಲಿ ಗೊತ್ತಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಸೊ ಇದರಲ್ಲಿ ಆಗ್ತಕ್ಕಂಥ ಅಪ್ಡೇಟ್ಸ್ಗಳ ಬಗ್ಗೆ ಕೂಡ ನೀವು ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಥವಾ ಏಜೆನ್ಸಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1919ರಲ್ಲಿ ಲೀಗ್ ಆಫ್ ನೇಷನ್ಸ್ ಅಂತ ಕರೀತಾ ಇದ್ರು. ಅಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ ಆಗುವುದಕ್ಕಿಂತ ಮುಂಚೆ ಸೊ ಲೀಗ್ ಆಫ್ ನೇಷನ್ಸ್ ಅಂತ ಇತ್ತು. ಸೊ ಅದು ಸರಿಯಾಗಿ ಫಂಕ್ಷನ್ ಆಗದೇ ಇಲ್ಲದ ಕಾರಣದಿಂದ ಸೊ ಅದನ್ನ ಯುನೈಟೆಡ್ ನೇಷನ್ ಜೊತೆಗೆ ವಿಲೀನ ಮಾಡ್ತಾರೆ. ಸೊ ಈ ಒಂದು ಕಾರಣದಿಂದ ಈ ಲೀಗ್ ಆಫ್ ನೇಷನ್ಸ್ ಏನಿದೆ ಇದು ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಓಲ್ಡೆಸ್ಟ್ ಸ್ಪೆಷಲೈಸ್ಡ್ ಏಜೆನ್ಸಿ ಆಗಿ ನಾವು ನೋಡಬಹುದಾಗಿರುತ್ತೆ. ಇದು ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ GK ಪಾಯಿಂಟ್ ಆಗಿರುತ್ತೆ. ಸೊ ವಿಶ್ವಸಂಸ್ಥೆಯಲ್ಲಿ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಏಜೆನ್ಸಿ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸೊ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ನಾವು 5 ಪ್ರಮುಖ ಪ್ರಿನ್ಸಿಪಲ್ ಆರ್ಗನ್ಸ್ ಅಂತ ಕರಿತೇವೆ. ಅಂದ್ರೆ ಪ್ರಮುಖ ಅಂಗಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ 5 ಪ್ರಿನ್ಸಿಪಲ್ ಆರ್ಗನ್ಸ್ ಯಾವ್ದು ಅಂದ್ರೆ ಒಂದನ್ನ ನಾವು ಜನರಲ್ ಅಸೆಂಬ್ಲಿ ಅಂತ ಕರಿತೇವೆ, ಅದನ್ನ ನಾವು ಸಾಮಾನ್ಯ ಸಭೆ ಅಂತ ಕರಿತೇವೆ. ಸೊ ಎರಡನೇ ಇದನ್ನ ನಾವು ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಸಮಿತಿ ಅಥವಾ ಪಡೆ ಅಂತ ಕರಿತೇವೆ. ಮೂರನೇದನ್ನ ನಾವು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ಕರಿತೇವೆ, ಅಂದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಸೆಕ್ರೆಟರಿಯೇಟ್ ಅಂತ ಕರಿತೇವೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಕರಿತೇವೆ. ಸೊ ಈ 5 ಕೂಡ ಈ ವಿಶ್ವಸಂಸ್ಥೆಯ ಅಡಿಯಲ್ಲಿ ಬರ್ತಕ್ಕಂಥ ಪ್ರಿನ್ಸಿಪಲ್ ಆರ್ಗನ್ಸ್ ಆಗಿರ್ತವೆ. ಆಕ್ಚುಲಿ 6 ಇದ್ವು, ಒಂದನ್ನ ಈಗ ಇದು ನೋ ಮೋರ್ ಎಕ್ಸಿಸ್ಟಿಂಗ್ ಅಂದ್ರೆ ಟ್ರಸ್ಟ್ ಶಿಪ್ ಕೌನ್ಸಿಲ್ ಅಂತ ಒಂದಿತ್ತು. ಸೊ ಅದನ್ನ ಈಗ ಡಿಕಮಿಷನ್ ಅಥವಾ ಅದನ್ನ ಎಲ್ಲೂ ಕೂಡ ಬಳಕೆ ಮಾಡದೇ ಇರತಕ್ಕಂಥ ಒಂದು ನಿಷ್ಕ್ರಿಯವಾಗಿರ್ತಕ್ಕಂಥ ಒಂದು ಆರ್ಗನ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ 5 ಪ್ರಮುಖ ಆರ್ಗನ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಈ 5 ಪ್ರಮುಖ ಆರ್ಗನ್ಸ್ ಅಲ್ಲಿ ಸೊ ನಾನು ಮೂರನೇದನ್ನ ಇಲ್ಲಿ ಏನ್ ಹೇಳಿದ್ದೇನೆ, ಇದನ್ನ ನಾವು ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ಕೆಲವೊಂದು ಏಜೆನ್ಸೀಸ್ ಬರ್ತವೆ. ಸೊ ಆ ಒಂದು ಏಜೆನ್ಸೀಸ್ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದರ ಅಡಿಯಲ್ಲಿ ಬರ್ತಕ್ಕಂಥ ಕೆಲವೊಂದು ಸ್ಪೆಷಲೈಸ್ಡ್ ಏಜೆನ್ಸೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿಯಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಬರುತ್ತೆ. ಆ ತರ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಯುನೆಸ್ಕೋ ಬರುತ್ತೆ, WHO ಬರುತ್ತೆ, ವರ್ಲ್ಡ್ ಬ್ಯಾಂಕ್ ಬರುತ್ತೆ, IMF ಬರುತ್ತೆ, ಅದಾದ್ಮೇಲೆ ICAO ಬರುತ್ತೆ, IMO ಬರುತ್ತೆ, ITU ಬರುತ್ತೆ. ಸೊ ಈ ರೀತಿಯಾಗಿ ಅನೇಕ ಸ್ಪೆಷಲೈಸ್ಡ್ ಏಜೆನ್ಸಿಗಳನ್ನು ನಾವು ಈ ಒಂದು ಎಕನಾಮಿಕ್ ಮತ್ತು ಸೋಷಿಯಲ್ ಆರ್ಗನ್ ಏನಿದೆ ಸೊ ಈ ಒಂದು ಎಕನಾಮಿಕ್ ಮತ್ತೆ ಸೋಷಿಯಲ್ ಕೌನ್ಸಿಲ್ ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಏಜೆನ್ಸಿಯನ್ನು ನಾವು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಕರೀತೇವೆ. ಸೊ ಇಷ್ಟು ಮಾಹಿತಿ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಓಕಾ ಮುಖ್ಯ ಭೂಮಿ ಮತ್ತು ಬೇಟ್ ದ್ವಾರಕವನ್ನು ಸಂಪರ್ಕಿಸುವ ಭಾರತದ ಅತಿ ಉದ್ದದ ಕೇಬಲ್ ತೂಕು ಸೇತುವೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ ಇಂಡಿಯಾಸ್ ಲಾಂಗೆಸ್ಟ್ ಕೇಬಲ್ ಸ್ಟೇಟ್ ಬ್ರಿಡ್ಜ್ ದಟ್ ಕನೆಕ್ಟ್ಸ್ ಓಕಾ ಮೇನ್ಲ್ಯಾಂಡ್ ಅಂಡ್ ಬೈಟ್ ದ್ವಾರಕ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದನ್ನ ಸುದರ್ಶನ ಸೇತು ಅಂತ ಕರಿತೇವೆ. ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಅತ್ಯಂತ ಉದ್ದವಾಗಿರ್ತಕ್ಕಂಥ ಕೇಬಲ್ ಸ್ಟೇಟ್ ಬ್ರಿಡ್ಜ್ ಆಗಿರುತ್ತೆ. ಕೇಬಲ್ ಸ್ಟೇಟ್ ಅಂದ್ರೆ ಸೊ ಈ ರೀತಿಯಾಗಿ ಕೇಬಲ್ಸ್ ಗಳಿಂದ ಅದನ್ನ ಸಪೋರ್ಟ್ ಮಾಡಲಾಗಿರುತ್ತೆ. ಸೊ ಈ ರೀತಿಯಾಗಿ ಡೆವಲಪ್ ಆಗಿರ್ತಕ್ಕಂಥ ಭಾರತ ದೇಶದ ಅತ್ಯಂತ ದೊಡ್ಡ ಬ್ರಿಡ್ಜ್ ಅನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಇದು ಸರಿಸುಮಾರು 2.32 ಕಿಲೋಮೀಟರ್ ಉದ್ದವಿರ್ತಕ್ಕಂಥ ಭಾರತ ದೇಶದ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಕೇಬಲ್ ಸ್ಟೇಟ್ ಬ್ರಿಡ್ಜ್ ಆಗಿರುತ್ತೆ. ಸೊ ಇದು ಗುಜರಾತ್ ನಲ್ಲಿ ಬರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಈ ಭಾಗದಲ್ಲಿ ನೀವು ದ್ವಾರಕವನ್ನ ಏನ್ ನೋಡ್ತಾ ಇದ್ದೀರಾ, ಸೊ ಈ ದ್ವಾರಕದ ಭಾಗದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಬ್ರಿಡ್ಜ್ ಅನ್ನ ನಾವು ಸುದರ್ಶನ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಇದು ಇಟ್ ಹ್ಯಾಸ್ ಯೂನಿಕ್ ಡಿಸೈನ್. ಈ ಒಂದು ಬ್ರಿಡ್ಜ್ ಅಥವಾ ಸೇತುವೆ ಏನಿರುತ್ತೆ ಸೊ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ವಿನ್ಯಾಸ ಇರುತ್ತೆ. ಸೊ ಆ ಒಂದು ಫುಟ್ಪಾತ್ ನಲ್ಲಿ ಅಂದ್ರೆ ಎರಡೂ ಕಡೆ ಇರ್ತಕ್ಕಂಥ ಫುಟ್ಪಾತ್ ನಲ್ಲಿ ಸೊ ಶ್ಲೋಕಗಳನ್ನ ಅಲ್ಲಿ ಚಿತ್ರಿಸಲಾಗಿರುತ್ತೆ. ಅದ್ರ ಜೊತೆಗೆ ಭಗವದ್ಗೀತಾದ ಶ್ಲೋಕಗಳನ್ನ ಅಲ್ಲಿ ರಚಿಸಲಾಗಿರುತ್ತೆ. ಅದ್ರ ಜೊತೆಗೆ ಸೊ ಇಮೇಜಸ್ ಆಫ್ ಲಾರ್ಡ್ ಕೃಷ್ಣ, ಸೊ ಕೃಷ್ಣನ ದೃಶ್ಯಗಳನ್ನ ಕೂಡ ನಾವಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಭಾಗಗಳನ್ನ ನಾವು ಬ್ರಿಡ್ಜ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಸೋಲಾರ್ ಪ್ಯಾನಲ್ಸ್ ಗಳನ್ನ ಕೂಡ ಈ ಒಂದು ಬ್ರಿಡ್ಜ್ ನ ಮೇಲೆ ಅಳವಡಿಸಿರ್ತಾರೆ. ಸೊ 1 ಮೆಗಾವ್ಯಾಟ್ ಅಷ್ಟು ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಸೋಲಾರ್ ಪ್ಯಾನಲ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದು 2.32 ಕಿಲೋಮೀಟರ್ ಉದ್ದವಿರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಸಿಗ್ನಿಫಿಕೆಂಟ್
ಸಿಗ್ನಿಫಿಕೆಂಟ್ ಫಾರ್ ದಿ ಲೋಕಲ್ ರೆಸಿಡೆಂಟ್ಸ್ ಮತ್ತೆ ದ್ವಾರಕಾಧೀಶ ಟೆಂಪಲ್ ಅಂತ ಕರಿತೇವೆ. ಅಲ್ಲಿರ್ತಕ್ಕಂಥ ಒಂದು ಟೆಂಪಲ್, ಅದನ್ನ ನಾವು ದ್ವಾರಕಾಧೀಶ ದೇವಸ್ಥಾನ ಅಂತ ಕರಿತೇವೆ. ಸೊ ಅಲ್ಲಿಗೆ ಹೋಗ್ತಕ್ಕಂಥ ಯಾತ್ರಾರ್ಥಿಗಳಿಗೆ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಇದರ ವಿಡ್ತ್ ನೋಡಿದಾಗ 27.20 ಮೀಟರ್ ವಿಡ್ತ್ ಇರುತ್ತೆ. ಮತ್ತೆ ಇದರ ವೈಡ್ ಬಂದಾಗ 2.50 ವೈಡ್ ಅಥವಾ 27.20 ಮೀಟರ್ ಅಗಲವನ್ನು ಹೊಂದಿದ್ದು, ಸೊ ಎರಡೂ ಬದಿಗಳಲ್ಲಿ ಇದು 2.50 ಅಗಲದ ಕಾಲುದಾರಿಗಳನ್ನ, ಅಂದ್ರೆ ಎರಡೂ ಕಡೆ ಫುಟ್ಪಾತ್ ಅನ್ನ ನೋಡಬಹುದಾಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಇದಕ್ಕೆ ಮುಂಚೆ ಸಿಗ್ನೇಚರ್ ಬ್ರಿಡ್ಜ್ ಅಂತ ನಾಮಕರಣ ಮಾಡಿದ್ರು. ಸೊ ಈಗ ಅದನ್ನ ಬದಲಾವಣೆ ಮಾಡಿ ಸುದರ್ಶನ ಸೇತು ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ಬ್ರಿಡ್ಜ್ ನ ಕನ್ಸ್ಟ್ರಕ್ಷನ್ 2017ರಲ್ಲಿ ಸ್ಟಾರ್ಟ್ ಆಗಿ 2024ರಲ್ಲಿ ಇದು ಇನಾಗ್ರೇಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. 18 ಎಕರೆ ಪ್ರದೇಶದಲ್ಲಿ ಏಕಕಾಲದಲ್ಲಿ 9 ಮಧ್ಯಮ ದರ್ಜೆಯ ಡ್ರೋನ್ಗಳನ್ನು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿರುವ ಭಾರತದ ಅತಿ ದೊಡ್ಡ ರಿಮೋಟ್ ಪೈಲಟ್ ತರಬೇತಿ ಸಂಸ್ಥೆ ಎಲ್ಲಿದೆ? ಸೊ ವೇರ್ ಈಸ್ ಇಂಡಿಯಾಸ್ ಲಾರ್ಜೆಸ್ಟ್ ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನ್ ಕೇಪಬಲ್ ಆಫ್ ಫ್ಲೈಯಿಂಗ್ 9 ಮೀಡಿಯಂ ಕ್ಲಾಸ್ ಡ್ರೋನ್ಸ್ ಸೈಮಲ್ಟೇನಿಯಸ್ಲಿ ಓವರ್ ಆನ್ 18 ಎಕರ್ ಏರಿಯಾ ಲೊಕೇಟೆಡ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗುವಾಹಟಿಯಲ್ಲಿ ಈ ರೀತಿಯ ಒಂದು ಡ್ರೋನ್ ಸೆಂಟರ್ ಟ್ರೈನಿಂಗ್ ಸೆಂಟರ್ ಅನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದು ಇಂಡಿಯಾಸ್ ಲಾರ್ಜೆಸ್ಟ್ ಡ್ರೋನ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನ್ ಆಗಿರುತ್ತೆ. ಅಂದ್ರೆ ಭಾರತ ದೇಶದ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಈ ಡ್ರೋನ್ ಪೈಲಟ್ ಅಂದ್ರೆ ಡ್ರೋನ್ ಅನ್ನ ಆಪರೇಟ್ ಮಾಡೋರಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಸಂಸ್ಥೆಯನ್ನು ನಾವು ಗುವಾಹಟಿಯಲ್ಲಿ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇದನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥವ್ರು ಅಥವಾ ಡೆವಲಪ್ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಗುವಾಹಟಿ ಇನ್ ಕೊಲಾಬರೇಷನ್ ವಿತ್ ಎಡ್ಯುರೇಡ್ ಅಂತ ಕರಿತೇವೆ. ಸೊ ಇವ್ರೇನ್ ಮಾಡಿರ್ತಾರೆ ಅಂದ್ರೆ ಇಂಡಿಯಾಸ್ ಲಾರ್ಜೆಸ್ಟ್ ರಿಮೋಟ್ ಪೈಲಟ್ ಟ್ರೈನಿಂಗ್ ಆರ್ಗನೈಸೇಷನ್ ಅನ್ನು ಲಾಂಚ್ ಮಾಡಿರ್ತಾರೆ. ಇದು 9 ಮೀಡಿಯಂ ಕ್ಲಾಸ್ ಡ್ರೋನ್ ಗಳನ್ನ ಒಂದೇ ಸಮಯದಲ್ಲಿ ಫ್ಲೈ ಮಾಡ್ತಕ್ಕಂಥ ಒಂದು ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಒಂದು ಟ್ರೈನಿಂಗ್ ಸೆಂಟರ್ ಆಗಿರುತ್ತೆ. ಸೊ ಐ ಟೋಲ್ಡ್ ಯು ಇದನ್ನ ನಾವು ಮೀಡಿಯಂ ರೇಂಜ್ ಅಂತ ಕರಿತೇವೆ. ಸೊ ಡ್ರೋನ್ ಗಳಲ್ಲಿ ಕೆಲವೊಂದು ಕ್ಯಾಟಗರೀಸ್ ಬರುತ್ತೆ. ಸೊ ಅದರಲ್ಲಿ ಅತ್ಯಂತ ಚಿಕ್ಕದನ್ನ ನಾವು ನ್ಯಾನೋ ಅಂತ ಕರಿತೇವೆ. ನ್ಯಾನೋ ಅಂದ್ರೆ 250 ಗ್ರಾಮ್ಸ್ ಗಿಂತ ಕಡಿಮೆ ಇದ್ರದನ್ನ ಅದನ್ನ ನಾವು ನ್ಯಾನೋ ಡ್ರೋನ್ ಅಂತ ಕರಿತೇವೆ. ಮೈಕ್ರೋ ಅಂದ್ರೆ 250 ಗ್ರಾಮ್ಸ್ ಮತ್ತೆ ಅದಕ್ಕಿಂತ ಜಾಸ್ತಿ ಮತ್ತೆ 2 kg ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಮೈಕ್ರೋ ಅಂತ ಕರಿತೇವೆ. ಸ್ಮಾಲ್ ಅಂದ್ರೆ 2 kg ಗಿಂತ ಜಾಸ್ತಿ 25 kg ಗಿಂತ ಕಡಿಮೆ ಇದ್ರೆ ಅದನ್ನ ಸ್ಮಾಲ್ ಅಂತ ಕರಿತೇವೆ. ಸೊ ಈಗ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಮೀಡಿಯಂ ಸೈಜ್ ಡ್ರೋನ್ಸ್ ಆಗಿರುತ್ತೆ. ಸೊ ಇದು 25 kg ಗಿಂತ ಜಾಸ್ತಿ 150 ಕಿಲೋ ಗಿಂತ ಕಡಿಮೆ ಇರುತ್ತೆ. ಸೊ ಇನ್ನೊಂದನ್ನ ಲಾರ್ಜ್ ಅಥವಾ ದೊಡ್ಡ ಡ್ರೋನ್ಸ್ ಅಂತ ಕರಿತೇವೆ. ಸೊ ಇದು 150 kg ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಲಾರ್ಜ್ ಡ್ರೋನ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಡ್ರೋನ್ ಸೆಂಟರ್ ನ ಪ್ರಮುಖವಾಗಿರ್ತಕ್ಕಂಥ ಪ್ರೈಮರಿ ಆಬ್ಜೆಕ್ಟಿವ್ ಏನಂದ್ರೆ ಪ್ರಮೋಟ್ ದಿ ಅಡ್ವಾನ್ಸ್ಮೆಂಟ್ ಆಫ್ ಡ್ರೋನ್ ಟೆಕ್ನಾಲಜಿ, ಅಂದ್ರೆ ಈ ಒಂದು ಡ್ರೋನ್ ತಂತ್ರಜ್ಞಾನದಲ್ಲಿ ಇರ್ತಕ್ಕಂಥ ಆಧುನಿಕ ತಂತ್ರಜ್ಞಾನಗಳನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದರ ಜೊತೆಗೆ ಟು ಎಸ್ಟಾಬ್ಲಿಷ್ ಇಂಡಿಯಾ ಆಸ್ ದಿ ಗ್ಲೋಬಲ್ ಡ್ರೋನ್ ಹಬ್ ಬೈ 2030 ಅಂದ್ರೆ 2030ರ ವೇಳೆಗೆ ಭಾರತ ದೇಶವನ್ನ ಡ್ರೋನ್ ಗಳಿಗೆ ಪ್ರಮುಖ ಕೇಂದ್ರವನ್ನಾಗಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದರ ಜೊತೆಗೆ ಬಹಳ ಇತ್ತೀಚೆಗೆ ಲಾಂಚ್ ಆಗಿರ್ತಕ್ಕಂಥ ನಮೋ ಡ್ರೋನ್ ದೀದಿ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ನಮೋ ಡ್ರೋನ್ ದೀದಿ ಕಾರ್ಯಕ್ರಮ ಅನ್ನೋ ಏನಿರುತ್ತೆ, ಸೊ ಇದಕ್ಕೆ ಆಗ್ಮೆಂಟ್ ಮಾಡಲಿಕ್ಕೆ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ನಮೋ ಡ್ರೋನ್ ದೀದಿ ಕಾರ್ಯಕ್ರಮ ಅಂದ್ರೆ 15,000 ಸೆಲೆಕ್ಟೆಡ್ ವಿಮೆನ್ ಹೆಲ್ಪ್ ಗ್ರೂಪ್ಸ್ ಏನಿರುತ್ತೆ ಅಂದ್ರೆ ಮಹಿಳಾ ಸ್ವಸಹಾಯ ಗುಂಪುಗಳೇನಿರ್ತವೆ, ಸೊ ಅವರಿಗೆ 2024-25ರಿಂದ 2025-26ರವರೆಗೆ ಸೊ ಡ್ರೋನ್ ಗಳನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ನಾವು ನಮೋ ಡ್ರೋನ್ ದೀದಿ ಕಾರ್ಯಕ್ರಮ ಅಂತ ಕರಿತೇವೆ. ಸೊ ಈ ಒಂದು ಡ್ರೋನ್ ಗಳನ್ನ ಅವರು ರೆಂಟ್ ಔಟ್ ಮಾಡಿ ಹಣವನ್ನ ಗಳಿಸಿ ಸೊ ಸ್ವಾವಲಂಬಿಗಳನ್ನಾಗಿ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಯೋಜನೆಗೆ ಆಲ್ಮೋಸ್ಟ್ ರಿಲೇಟೆಡ್ ಅಂದ್ರೆ ವೆನ್ ಯು ಪ್ರೊನೌನ್ಸ್ ಆಲ್ಮೋಸ್ಟ್ ಸೌಂಡ್ ದ ಸೇಮ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೇನೆ. ಸೊ ವಾಟ್ ಈಸ್ ಲಖಪತಿ ದೀದಿ ಸ್ಕೀಮ್ ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನನಗೆ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಹವಾಮಾನ ನೀತಿಗಳ ಮೇಲೆ ಸರ್ಕಾರಗಳ ಮೇಲೆ ಮೊಕದ್ದಮೆ ಹೂಡಲು ಪಳೆಯುವಳಿಕೆ ಇಂಧನ ಕಂಪನಿಗಳಿಗೆ ಅವಕಾಶ ನೀಡುವ ನಿಬಂಧಗಳ ಕಾರಣದಿಂದ ಯುಕೆ ಯಾವ ವಿವಾದಾತ್ಮಕ ಇಂಧನ ಒಪ್ಪಂದವನ್ನು ಬಿಟ್ಟು ಹಲವಾರು ಇತರ ಯುರೋಪಿಯನ್ ರಾಷ್ಟ್ರಗಳನ್ನು ಸೇರಲು ಯೋಜಿಸುತ್ತಿದೆ? ಸೊ ವಿಚ್ ಕಾಂಟ್ರವರ್ಷಿಯಲ್ ಎನರ್ಜಿ ಟ್ರೀಟಿ ಇಸ್ ದ ಯುಕೆ ಪ್ಲಾನಿಂಗ್ ಟು ಲೀವ್, ಜಾಯ್ನಿಂಗ್ ಸೆವೆರಲ್ ಅದರ್ ಯುರೋಪಿಯನ್ ಕಂಟ್ರೀಸ್ ಡ್ಯೂ ಟು ಇಟ್ಸ್ ಪ್ರಾವಿಷನ್ ಅಲೋವಿಂಗ್ ಫಾಸಿಲ್ ಫ್ಯೂಯಲ್ ಕಂಪನೀಸ್ ಟು ಸ್ಯೂ ಗವರ್ನಮೆಂಟ್ಸ್ ಓವರ್ ಕ್ಲೈಮೇಟ್ ಪಾಲಿಸೀಸ್? ಇದನ್ನ ಸಿಂಪ್ಲಿ
ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ನೋಡಿ. ಸೊ ಇವಾಗ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನೀಸ್ ಇರ್ತವೆ ಅಥವಾ ರಾಷ್ಟ್ರಗಳಿರ್ತವೆ. ಸೊ ಅವರಿಗೆ ಪ್ರಮುಖವಾದ ಆರ್ಥಿಕತೆ ಆ ಒಂದು ಆಯಿಲ್ ವೆಲ್ಸ್ ಮೇಲೆ ಅವರು ಡಿಪೆಂಡೆಂಟ್ ಆಗಿರ್ತಾರೆ. ಸೊ ಇನ್ಕ್ಲೂಡಿಂಗ್ ಇಂಡಿಯಾ, ಆ ರೀತಿಯ ರಾಷ್ಟ್ರಗಳ ಮೇಲೆ ನಾವು ಕಚ್ಚಾ ತೈಲದ ಮೇಲೆ ಅವಲಂಬನೆಯನ್ನ ಹೊಂದಿರ್ತವೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ದೇ ಆರ್ ಗೋಯಿಂಗ್ ಟು ಅರ್ನ್ ಲಾಟ್ ಆಫ್ ರೆವಿನ್ಯೂ. ಸೊ ಆ ರಾಷ್ಟ್ರದಲ್ಲಿ ಸಾಕಷ್ಟು ಹಣವನ್ನ ಗಳಿಸ್ತಾರೆ. ಸೊ ಈ ಒಂದು ಕಾರಣದಿಂದ ಇನ್ 1990s ಅಂದ್ರೆ 1990ರ ದಶಕದಲ್ಲಿ ಸೊ ಈ ಒಂದು ಕ್ರೂಡ್ ಆಯಿಲ್ ಅಥವಾ ಆ ಒಂದು ಸಮಯದಲ್ಲಿ ಈ ರಿನ್ಯೂಬಲ್ ಎನರ್ಜಿ ಅಂತಕ್ಕಂಥದ್ದು ಅಷ್ಟೊಂದು ಟ್ರೆಂಡಿಂಗ್ ಅಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಸಬ್ಜೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಸೊ ಆ ಸಮಯದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಲಿ ಅಥವಾ ಎನ್ವೈರನ್ಮೆಂಟಲ್ ಚೇಂಜ್ ಆಗಲಿ ಸೊ ಅದರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಇರತಕ್ಕಂಥ ಒಂದು ದಶಕವಾಗಿರುತ್ತೆ. ಆ ದಶಕದಲ್ಲಿ ಈ ಒಂದು ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಎಲ್ಲ ಒಂದು ಒಪ್ಪಂದವನ್ನ ಮಾಡ್ಕೊಳ್ತವೆ. ಸೊ ಆ ಒಂದು ಒಪ್ಪಂದ ಏನ್ ಹೇಳುತ್ತಂದ್ರೆ ಇವಾಗ ಯಾವುದಾದ್ರೂ ರಾಷ್ಟ್ರ ಈ ಒಂದು ಪಳೆಯುಳಿಕೆ ಇಂಧನಗಳನ್ನು ಬಳಸುವುದರ ಬದಲು ರಿನ್ಯೂಬಲ್ ಎನರ್ಜಿಗಳನ್ನು ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೊ ಅವರ ವಿರುದ್ಧವಾಗಿ ಮೊಕದ್ದಮೆಯನ್ನ ಹೂಡಬಹುದಾಗಿರುತ್ತೆ. ಸೊ ಈ ಒಂದು ಟ್ರೀಟಿಯನ್ನ ಏನು ಮಾಡ್ಕೊಂಡಿರ್ತಾರೆ ಅಂದ್ರೆ ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಏನಿರ್ತವೆ ಅವರು ಸೇಫ್ ಆಗಿರ್ಲಿಕ್ಕೆ ಅಂದ್ರೆ ಅವರ ಒಂದು ವ್ಯಾಪಾರ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತವೆ. ಆ ಸಮಯಕ್ಕೆ ಅದು ಸರಿಯಾಗಿತ್ತು. ಯಾಕಂದ್ರೆ ಸೊ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಅಷ್ಟೊಂದು ಇಂಪ್ಯಾಕ್ಟ್ ಅನ್ನ ಮಾಡಿರಲಿಲ್ಲ. ಬಟ್ ನಾವಿರ್ತಕ್ಕಂಥದ್ದು 21ನೇ ಶತಮಾನ 2024ನೇ ಇಸವಿಯಲ್ಲಿ. ಸೊ ಈಗ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದು ಅತ್ಯಂತ ಚರ್ಚೆಗ್ರಾಸವಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ನಾವು ಇವಾಗ ಈ ಪ್ಯಾರಿಸ್ ಅಗ್ರಿಮೆಂಟ್ ಅನ್ನ ನಾವು ಫುಲ್ಫಿಲ್ ಮಾಡಬೇಕಾಗಿದ್ರೆ ಈ ಪಳೆಯುಳಿಕೆ ಇಂಧನಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಆ ಒಂದು ಕಾರಣದಿಂದ ನಾವು ರಿನ್ಯೂಬಲ್ ಎನರ್ಜಿ ಮೆಥಡ್ಸ್ ಏನಿರುತ್ತೆ ಸೊ ಅದ್ರ ಕಡೆಗೆ ಮೂವ್ ಆಗಬೇಕಾಗಿರುತ್ತೆ. ಬಟ್ ನಾವು ಯಾವಾಗ ರಿನ್ಯೂಬಲ್ ಎನರ್ಜಿ ಕಡೆಗೆ ಮೂವ್ ಆಗ್ತೀರಾ ಸೊ ಈ ಆಯಿಲ್ ಪ್ರೊಡ್ಯೂಸಿಂಗ್ ನೇಷನ್ಸ್ ಏನಿರುತ್ತೆ ಸೊ ಅವರು ನಮ್ಮ ಮೇಲೆ ಮೊಕದ್ದಮೆಯನ್ನ ಹೂಡ್ಲಿಕ್ಕೆ ಈ ಒಂದು ಒಪ್ಪಂದ ಸಹಾಯ ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ಯುಕೆ ಸೊ ಈ ಒಂದು ಒಪ್ಪಂದದಿಂದ ಹೊರಗಡೆ ಬರಲಿಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸೊ ಈಗಾಗಲೇ ಅನೇಕ ಯುರೋಪಿಯನ್ ನೇಷನ್ಗಳು ಕೂಡ ಈ ಒಂದು ಒಪ್ಪಂದದಿಂದ ಹೊರಗಡೆ ಬರ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾವೆ. ಸೊ ಆ ಒಂದು ಪಟ್ಟಿಗೆ ಈಗ ಯುನೈಟೆಡ್ ಕಿಂಗ್ಡಮ್ ಕೂಡ ಸೇರ್ಕೊಳ್ತಾ ಇದೆ ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಯುಕೆ ವಿಲ್ ಜಾಯಿನ್ ಅ ಸ್ಟ್ರಿಂಗ್ ಆಫ್ ಯುರೋಪಿಯನ್ ಕಂಟ್ರೀಸ್ ಅಂದ್ರೆ ಆಲ್ರೆಡಿ ಆ ಒಂದು ಟ್ರೀಟಿಯನ್ನ ಬಿಟ್ಕೊಟ್ಟಿರ್ತಕ್ಕಂಥ ಒಂದು ಗುಂಪು ಏನಿರುತ್ತೆ ಸೊ ಆ ಒಂದು ಗುಂಪಿನ ಯುರೋಪಿಯನ್ ರಾಷ್ಟ್ರಗಳ ಪಟ್ಟಿಗೆ ಯುಕೆ ಕೂಡ ಸೇರ್ಕೊಳ್ತಾ ಇದೆ. ಸೊ ಇದನ್ನ ನಾವು ಕಾಂಟ್ರವರ್ಷಿಯಲ್ ಎನರ್ಜಿ ಟ್ರೀಟಿ ಅಂತ ಕರಿತೇವೆ. ಅಂದ್ರೆ ವಿವಾದಾತ್ಮಕ. ಯಾಕಂದ್ರೆ ಸೊ ಗ್ಲೋಬಲ್ ವಾರ್ಮಿಂಗ್ ಅನ್ನ ನಾವು ಕಡಿಮೆ ಮಾಡಬೇಕಾಗಿದ್ರೆ ರಿನ್ಯೂಬಲ್ ಎನರ್ಜಿಯನ್ನ ನಾವು ಬಳಕೆ ಮಾಡಲೇಬೇಕಾಗಿರುತ್ತೆ. ಸೊ ಫಾಸಿಲ್ ಫ್ಯೂಯಲ್ ಅನ್ನ ನಾವು ಕಟ್ ಡೌನ್ ಮಾಡಬೇಕಾಗಿರುತ್ತೆ. ಇನ್ಕ್ಲೂಡಿಂಗ್ ಕಾಪ್ ಅಲ್ಲಿ ಕಾನ್ಫರೆನ್ಸಸ್ ಆಫ್ ಪಾರ್ಟೀಸ್ ರೀಸೆಂಟ್ ಆಗಿ ಏನ್ ನಡೀತು ಸೊ ಅಲ್ಲೂ ಕೂಡ ಫಾಸಿಲ್ ಫ್ಯೂಯಲ್ ಎನರ್ಜಿಯನ್ನ ಕಡಿಮೆ ಮಾಡ್ತಕ್ಕಂಥ ಒಪ್ಪಂದಕ್ಕೆ ಬಹು ರಾಷ್ಟ್ರಗಳು ಸಹಿ ಹಾಕಿರ್ತವೆ. ಸೊ ಆ ರೀತಿಯ ಒಂದು ಚೇಂಜ್ ಓವರ್ ಅನ್ನ ನಾವು ಮಾಡಬೇಕಾಗಿದ್ರೆ ಸೊ ಈ ರೀತಿಯ ಒಪ್ಪಂದಗಳಿಂದ ಹೊರಗಡೆ ಬರ್ತಕ್ಕಂಥದ್ದು ಅನಿವಾರ್ಯವಾಗಿರುತ್ತೆ. ಸೊ ಅಲೋಡ್ ಫಾಸಿಲ್ ಫ್ಯೂಯಲ್ ಜಾಯಿಂಟ್ಸ್ ಟು ಸ್ಯೂ ಗವರ್ನಮೆಂಟ್ಸ್ ಓವರ್ ದೇರ್ ಕ್ಲೈಮೇಟ್ ಪಾಲಿಸೀಸ್ ಅಂದ್ರೆ ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನೀತಿಗಳನ್ನ ಮಾಡಿದ್ದೇ ಆದಲ್ಲಿ ಸಹಿ ಹಾಕಿರ್ತಕ್ಕಂಥ ರಾಷ್ಟ್ರಗಳ ಮೇಲೆ ಮೊಕದ್ದಮೆಯನ್ನ ಹೂಡ್ತಕ್ಕಂಥ ಅಧಿಕಾರವನ್ನ ಈ ಒಂದು ಒಪ್ಪಂದ ಕೊಡ್ತಾ ಇತ್ತು. ದ ಡಿಸಿಷನ್ ಟು ಕ್ವಿಟ್ 1990s era accord comes after efforts to negotiate modernized treaty ended in stalemate. ಅಂದ್ರೆ ಸೊ ಈ ಒಂದು ಒಪ್ಪಂದದಿಂದ ಹೊರಗಡೆ ಬರ್ತಕ್ಕಂಥ ಅವಕಾಶ ಏನಕ್ಕೆ ಸಿಕ್ತು ಅಂದ್ರೆ ಸೊ ಈ ಒಂದು ಒಪ್ಪಂದವನ್ನ ಮಾಡರ್ನೈಸ್ ಮಾಡಲಿಕ್ಕೆ ಈಗ ತಯಾರಿ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಮಾಡರ್ನೈಸ್ ಮಾಡುವ ಸಮಯದಲ್ಲಿ ಅಂದ್ರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡುವ ಸಮಯದಲ್ಲಿ ಸೊ ಯುಕೆ ಇದರಿಂದ ಹೊರಗಡೆ ಹೋಗ್ತೀವಿ ಅಂತಕ್ಕಂಥ ಒಂದು ನಿರ್ಧಾರವನ್ನ ಎಕ್ಸ್ಪ್ರೆಸ್ ಮಾಡಿರುತ್ತೆ. ಸೊ ದ ಟ್ರೀಟಿ ವಿಚ್ ದ ಯುರೋಪಿಯನ್ ಯೂನಿಯನ್ ಅಂಡ್ ಯುರೋಟಾಮ್ ಅಂತ ಕರಿತೇವೆ. ಯುರೋಟಾಮ್ ಅಂದ್ರೆ ಯುರೋಪಿಯನ್ ಅಟಾಮಿಕ್ ಎನರ್ಜಿ ಕಮ್ಯುನಿಟಿ ಸೈನ್ಡ್ ಆನ್ ಟು 1994 ಅಂಡ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1998. ಅಂದ್ರೆ ಈ ಒಂದು ಒಪ್ಪಂದ ಆಗಿರ್ತಕ್ಕಂಥ ದಿನಾಂಕಗಳನ್ನ ನಾವು ನೋಡೋದಾದ್ರೆ 1994ರಲ್ಲಿ ಇದಕ್ಕೆ ಸಹಿ ಹಾಕಲಾಗಿರುತ್ತೆ. ಬಟ್ ಈ ಒಂದು ಒಪ್ಪಂದ ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು 1998ರಲ್ಲಿ ಕಾರ್ಯರೂಪಕ್ಕೆ ಬಂದಿರತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಫ್ರಾನ್ಸ್, ಜರ್ಮನಿ ಅಂದ್ರೆ ಅದರ್ ನೇಷನ್ಸ್ ಅನ್ನ ನಾವು ನೋಡೋದಾದ್ರೆ ಫ್ರಾನ್ಸ್, ಜರ್ಮನಿ, ಸ್ಪೇನ್ ಅಂಡ್ ದಿ ನೆದರ್ಲ್ಯಾಂಡ್ಸ್ ಆರ್ ಆಲ್ಸೋ ಪುಲ್ಲಿಂಗ್ ಔಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಟ್ರೀಟಿ. ಸೊ ಈ ಒಂದು ಒಪ್ಪಂದದಿಂದ ಸೊ ಫ್ರಾನ್ಸ್, ಜರ್ಮನಿ, ಸ್ಪೇನ್ ಮತ್ತೆ ನೆದರ್ಲ್ಯಾಂಡ್ ಕೂಡ ಸೊ ಈ ಒಂದು ಒಪ್ಪಂದದಿಂದ ಹೊರಗಡೆ ಹೋಗ್ತಾ ಇರ್ತಕ್ಕಂಥ ರಾಷ್ಟ್ರಗಳನ್ನಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಎಸ್ಟಾಬ್ಲಿಷ್ಡ್ ಇನ್ 1990s ಅಂದ್ರೆ ಈ ಒಂದು ಒಪ್ಪಂದದ ಬಗ್ಗೆ ನಾವು ಹೇಳೋದಾದ್ರೆ ಸೊ ವರ್ಲ್ಡ್ ಎನರ್ಜಿ ಸಿಸ್ಟಮ್ ವಾಸ್ ಹೆವಿಲಿ ಡಾಮಿನೇಟೆಡ್ ಬೈ ಫಾಸಿಲ್ ಫ್ಯೂಯಲ್ಸ್. ಅಂದ್ರೆ ಆ ಸಮಯದಲ್ಲಿ ಈ ಒಂದು ಪಳಿವಳಿಕೆ ಇಂಧನಗಳು ಅಂತಕ್ಕಂಥದ್ದು ಅತ್ಯಂತ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಒಂದು ಇಂಧನವಾಗಿರುತ್ತೆ. ಸೊ ಈ ಒಂದು ಟ್ರೀಟಿಯನ್ನ
ಮಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನು ಅಂದರೆ ಇಂಟೆಂಡೆಡ್ ಟು ಎನ್ಕರೇಜ್ ಇಂಟರ್ನ್ಯಾಷನಲ್ ಎನರ್ಜಿ ಇನ್ವೆಸ್ಟ್ಮೆಂಟ್, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಶಕ್ತಿಯನ್ನು ಬಳಕೆ ಮಾಡಲಿಕ್ಕೆ ಬಂಡವಾಳಗಳನ್ನು ಪ್ರೋತ್ಸಾಹ ಮಾಡಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಬಟ್ ಆ ಸಮಯಕ್ಕೆ ಅದು ಸರಿಯಾಗಿತ್ತು, ಬಟ್ ಈಗ ಸೊ ಅದು ರಿಲೆವೆಂಟ್ ಆಗಿಲ್ಲದೆ ಇರತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇಟ್ ಅಲೋಡ್ ಫಾರಿನ್ ಕಂಪನೀಸ್ ಟು ಚಾಲೆಂಜ್ ಎನರ್ಜಿ ಪಾಲಿಸೀಸ್ ದಟ್ ಥ್ರೆಟನ್ ದೇರ್ ಇನ್ವೆಸ್ಟ್ಮೆಂಟ್, ಅಂದರೆ ಆ ಒಂದು ಬಂಡವಾಳಗಳ ವಿರುದ್ಧವಾಗಿ ಯಾರಾದರೂ ಕ್ಲೈಮೇಟ್ ಆಕ್ಷನ್ಸ್ ಅನ್ನು ತೆಗೆದುಕೊಂಡರೆ ಸೊ ಆ ಒಂದು ಕ್ಲೈಮೇಟ್ ಆಕ್ಷನ್ಸ್ ನ ವಿರುದ್ಧ ಸೀಕ್ರೆಟ್ ಆಗಿ ಅಂದ್ರೆ ಸೊ ಗುಪ್ತವಾಗಿ ಅವರ ಮೇಲೆ ಮೊಕದ್ದಮೆಯನ್ನ ಹೂಡಲಿಕ್ಕೆ ಸೊ ಈ ಒಂದು ಟ್ರೀಟಿ ಅವರಿಗೆ ಅವಕಾಶ ಕೊಡ್ತಾ ಇತ್ತು. ಸೊ ಈಗ ಎಲ್ಲ ರಾಷ್ಟ್ರಗಳು ಇದರಿಂದ ಹೊರಗಡೆ ಬರ್ತಾ ಇದ್ದಾವೆ. ಸೊ ಇಟ್ ಲೆಡ್ ಟು ನಂಬರ್ ಆಫ್ ಕಂಟ್ರೀಸ್ ಫೋರ್ಸಿಂಗ್ ಕಾಸ್ಟ್ಲಿ ಲೀಗಲ್ ಚಾಲೆಂಜಸ್. ಸೊ ಇದರಿಂದ ಸೊ ಅನೇಕ ಕಾನೂನು ಸಮರಗಳನ್ನ ರಾಷ್ಟ್ರಗಳು ಮಾಡಬೇಕಾಗಿರ್ತಕ್ಕಂಥ ಒಂದು ಸಾಧ್ಯತೆ ಬರುತ್ತೆ. ಸೊ ಈ ಒಂದು ಕಾನೂನು ಸಮರಗಳನ್ನ ಹೋರಾಡೋ ಬದಲು ಸೊ ಅದರಿಂದ ಹೊರಗಡೆ ಬಂದ್ರೆ ಸೇಫ್ ಆಗಿರ್ತೀವಿ ಅನ್ನೋ ಕಾರಣದಿಂದ ಸೊ UK ಈ ಒಂದು ಒಪ್ಪಂದದಿಂದ ಹೊರಗಡೆ ಬರ್ತಾ ಇದೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಜಿಂಕೆ ಸಂಖ್ಯೆಯನ್ನು ಬಾಧಿಸುವ ಜಾಂಬಿ ಡೀರ್ ಡಿಸೀಸ್ಗೆ ಪರ್ಯಾಯ ಹೆಸರೇನು? ಸೊ ವಾಟ್ ಈಸ್ ದಿ ಆಲ್ಟರ್ನೇಟಿವ್ ನೇಮ್ ಫಾರ್ ಜಾಂಬಿ ಡೀರ್ ಡಿಸೀಸ್ ಅಫೆಕ್ಟಿಂಗ್ ಡೀರ್ ಪಾಪ್ಯುಲೇಷನ್ ಇನ್ ಯುನೈಟೆಡ್ ಸ್ಟೇಟ್ಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರೋನಿಕ್ ವೇಸ್ಟಿಂಗ್ ಡಿಸೀಸ್ ಅಂತ ಕರೀತೇವೆ. ಸೊ ಇದು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಜಿಂಕೆಗಳಿಗೆ ಬಂದಿರತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಪ್ರಮುಖವಾಗಿರ್ತಕ್ಕಂಥ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ಸೊ ಇಟ್ ಕ್ಯಾನ್ ಇನ್ಫೆಕ್ಟ್ ಹ್ಯೂಮನ್ಸ್ ಆಲ್ಸೋ. ಇದು ಮನುಷ್ಯರಿಗೂ ಕೂಡ ಇನ್ಫೆಕ್ಟ್ ಆಗ್ಬೋದಾಗಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಕಾಯಿಲೆನ ಕ್ರೋನಿಕ್ ವ್ಯಾಸ್ಟಿಂಗ್ ಡಿಸೀಸ್ ಅಂತ ಕೂಡ ಕರೀತಾರೆ. ಸೊ ಇದು ನ್ಯೂರೋಲಾಜಿಕಲ್ ಡಿಸೀಸ್ ಆಗಿರುತ್ತೆ, ಅಂದ್ರೆ ಒಂದು ನರ ಸಂಬಂಧಿ ಕಾಯಿಲೆ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಕಿಲ್ ವರ್ಚುವಲಿ ಎವ್ರಿ ಆನಿಮಲ್ ಇಟ್ ಇನ್ಫೆಕ್ಟ್ಸ್, ಅಂದ್ರೆ ಯಾವ್ಯಾವ ಪ್ರಾಣಿಗೆ ಇದು ಸೋಂಕು ತಗುಲುತ್ತೆ ಆ ಪ್ರಾಣಿ ಕಡ್ಡಾಯವಾಗಿ ಸಾವಾಗ್ತಕ್ಕಂಥದ್ದನ್ನ ಯಾರು ಕೂಡ ತಪ್ಪಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈ ಒಂದು ಕಾಯಿಲೆ ಮನುಷ್ಯರಿಗೂ ಕೂಡ ಟ್ರಾನ್ಸ್ಫರಬಲ್ ಆಗುವ ಕಾರಣದಿಂದ ಇದು ತುಂಬಾ ಡೇಂಜರಸ್ ಆಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇಟ್ ಈಸ್ ಕಾಸ್ಡ್ ಬೈ ಮಿಸ್ಫೋಲ್ಡೆಡ್ ಪ್ರೋಟೀನ್ಸ್ ನೋನ್ ಆಸ್ ಪ್ರಿಯಾನ್ಸ್. ಅಂದ್ರೆ ಈ ಒಂದು ಕಾಯಿಲೆ ಉಂಟಾಗ್ಲಿಕ್ಕೆ ಕಾರಣ ಏನಂದ್ರೆ ಸೊ ನಮ್ಮ ದೇಹದಲ್ಲಿ ಪ್ರೋಟೀನ್ಗಳ ರಚನೆ ಆಗುತ್ತೆ. ಪ್ರೋಟೀನ್ಗಳಲ್ಲಿ ಪ್ರೈಮರಿ ಅಂತ ಬರುತ್ತೆ, ಸೆಕೆಂಡರಿ ಅಂತ ಬರುತ್ತೆ, ಟರ್ಷಿಯರಿ ಅಂತ ಬರುತ್ತೆ, ಕ್ವಾಟರ್ನರಿ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ವಿವಿಧ ರೀತಿಯ ಪ್ರೋಟೀನ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕ್ವಾಟರ್ನರಿ ಅಂತ ಎಕ್ಸಾಂಪಲ್ ತಗೊಂಡ್ರೆ ಸೊ ಈ ತರ ಒಂದು ಸ್ಟ್ರಿಂಗ್ ಇರುತ್ತೆ, ಈ ತರ ಒಂದು ಸ್ಟ್ರಿಂಗ್ ಇರುತ್ತೆ, ಹಿಂಗೊಂದು ಸ್ಟ್ರಿಂಗ್ ಇರುತ್ತೆ, ಹಿಂಗೊಂದು ಸ್ಟ್ರಿಂಗ್ ಇರುತ್ತೆ. ಸೊ ಇದನ್ನ ನಾವು ಫೋಲ್ಡಿಂಗ್ ಆಫ್ ದಿ ಪ್ರೋಟೀನ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನಮ್ಮ ಹೇರ್ ಕೂದಲನ್ನು ತೆಗೆದುಕೊಂಡಾಗ ಸೊ ನಮ್ಮ ಪ್ರೋಟೀನ್ ಅಲ್ಲಿ ಒಂದು ಡಬಲ್ ಹೆಲಿಕ್ಸ್ ಅಂತ ಕರಿತೇವೆ, ಅಂದ್ರೆ ಬೀಟಾ ಪ್ಲೀಟೆಡ್ ಅಂತ ಕರಿತೇವೆ. ಟೆಕ್ನಿಕಲಿ ನಮ್ಮ ಹೇರ್ ಅನ್ನು ನಾವು ಬೀಟಾ ಪ್ಲೀಟೆಡ್ ಅಂತ ಕರಿತೇವೆ. ಸೊ ಆ ರೀತಿಯ ಪ್ರೋಟೀನ್ಸ್ಗಳು ಏನಾಗಿರ್ತವೆ ಅಂದ್ರೆ ಫೋಲ್ಡ್ ಆಗಿರ್ತವೆ. ಸೊ ಈ ಫೋಲ್ಡಿಂಗ್ ಆಗೋದ್ರಲ್ಲಿ ಆಗ್ತಕ್ಕಂಥ ದೋಷಗಳಿಂದ ಬರುವ ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಜಾಂಬಿ ಕಾಯಿಲೆ ಅಂತ ಕರಿತೇವೆ. ಸೊ ಆ ಪ್ರೋಟೀನ್ ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸೊ ಆ ಪ್ರೋಟೀನ್ ಅನ್ನ ನಾವು ಪ್ರಿಯಾನ್ಸ್ ಅಂತ ಕರಿತೇವೆ. ಸೊ ಈ ಪ್ರಿಯಾನ್ಸ್ ಅಂತಕ್ಕಂಥ ಪ್ರೋಟೀನ್ ಅಲ್ಲಿ ಫೋಲ್ಡಿಂಗ್ ಆಗೋ ಸಮಯದಲ್ಲಿ ಆಗ್ತಕ್ಕಂಥ ಡಿಫೆಕ್ಟ್ಸ್ ಇಂದ ಸೊ ಈ ಒಂದು ಜಾಂಬಿ ಕಾಯಿಲೆ ಬರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಬರೀ ಜಿಂಕೆಗಳನ್ನ ಮಾತ್ರ ಅಫೆಕ್ಟ್ ಮಾಡೋದಿಲ್ಲ. ಸೊ ಇಲ್ಕ್ ಆಗಿರ್ಬೋದು, ರಿಯಾಂಡಿಯರ್ ಆಗಿರ್ಬೋದು, ಸೀಕಾ ಡಿಯರ್ ಆಗಿರ್ಬೋದು, ಮತ್ತೆ ಮೂಸ್ ಆಗಿರ್ಬೋದು, ಇವುಗಳ ಮೇಲೆ ಕೂಡ ಪರಿಣಾಮವನ್ನ ಬೀರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಬ್ರೈನ್ ಅಥವಾ ನಾನು ಹೇಳಿದೆ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತ. ಸೊ ಮೆದುಳಿನ ಮೇಲೆ ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಕಾಯಿಲೆ ಬಂದಾಗ ಡ್ರೂಲಿಂಗ್ ಆಗುತ್ತೆ. ಡ್ರೂಲಿಂಗ್ ಅಂದ್ರೆ ಬಾಯಿಂದ ಜೆಲ್ಲು ನಿರಂತರವಾಗಿ ಸೋರ್ತಾ ಇರುತ್ತೆ. ಸೊ ಸ್ಟಂಬ್ಲಿಂಗ್ ಆಗುತ್ತೆ, ಅಂದ್ರೆ ಸೊ ಅವರಿಗೆ ಒಂದು ಸ್ಟೆಬಿಲಿಟಿ ಇರೋದಿಲ್ಲ, ವಾಕ್ ಮಾಡೋದಾಗ್ಲಿ ಅಥವಾ ಅವರ ಫಿಸಿಕಲ್ ಆಕ್ಷನ್ಸ್ ಆಗಲಿ ಸೊ ಯಾವುದೇ ಒಂದು ಸ್ಮೂತ್ನೆಸ್ ಇರೋದಿಲ್ಲ. ಸೊ ಅದಾದ್ಮೇಲೆ ಲೆಥಾರ್ಜಿಕ್ ಅಂದ್ರೆ ತುಂಬಾ ಸೋಂಬೇರಿಗಳಾಗ್ತಾರೆ. ಸೊ ಅದಾದ್ಮೇಲೆ ಒಂದು ಬ್ಲಾಂಕ್ ಸ್ಟೇರ್ ಅಂದ್ರೆ ಅವರು ಒಂದು ಖಾಲಿ ನೋಟ ಅಂದ್ರೆ ವಿತೌಟ್ ಇಂಟೆನ್ಷನ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್ ಸುಮ್ಮನೆ ಈ ತರ ಖಾಲಿ ನೋಟವನ್ನ ಬೀರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಜಾಂಬಿಗೆ ಸಂಬಂಧಪಟ್ಟಂತೆ ಅನೇಕ ಚಲನಚಿತ್ರಗಳು ಕೂಡ ಬಂದಿರುತ್ತೆ. ಸೊ ಯೂಟ್ಯೂಬ್ ಅಲ್ಲಿ ನೀವು 1 ಮಿನಿಟ್ ನೋಡಿದ್ರೆ ಜಾಂಬಿ ಹೇಗಿರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಸೌರಶಕ್ತಿಯನ್ನು ಬಳಸಿಕೊಂಡು ಶಕ್ತಿಯನ್ನು ಸಂಗ್ರಹಿಸುವ ಭಾರತದ ಅತಿ ದೊಡ್ಡ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಎಲ್ಲಿ ನಿಯೋಜಿಸಿದೆ? ವೇರ್ ಹ್ಯಾಸ್ ದಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್ ಕಮಿಷನ್ಡ್ ಇಂಡಿಯಾಸ್ ಲಾರ್ಜೆಸ್ಟ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ವಿಚ್ ಸ್ಟೋರ್ಸ್ ಎನರ್ಜಿ ಯೂಸಿಂಗ್ ಸೋಲಾರ್ ಎನರ್ಜಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಛತ್ತೀಸ್ಗಢ್ನಲ್ಲಿ ಭಾರತ ದೇಶದಲ್ಲಿಯೇ ಸೋಲಾರ್ ಎನರ್ಜಿಯನ್ನ ಉಪಯೋಗಿಸಿಕೊಂಡು ಅದನ್ನ ಸ್ಟೋರೇಜ್ ಮಾಡ್ತಕ್ಕಂಥದ್ದು. ಅಂದ್ರೆ ಸೋಲಾರ್ ಎನರ್ಜಿಯ ದೊಡ್ಡ ಪ್ಲಾಂಟ್ ಆಗಿಲ್ಲ, ನಾನು ಮಾತಾಡ್ತಾ ಇರೋದು ಸೋಲಾರ್ ಎನರ್ಜಿಯಿಂದ ಉತ್ಪತ್ತಿ ಆಗ್ತಕ್ಕಂಥ ಶಕ್ತಿಯನ್ನ
ಅತ್ಯಂತ ಬೃಹತ್ತಾಗಿ ಸ್ಟೋರ್ ಮಾಡ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಛತ್ತೀಸ್ಗಢನಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಬ್ಯಾಟರಿ ಪ್ರಾಜೆಕ್ಟ್ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಅತಿ ದೊಡ್ಡ ಸೋಲಾರ್ ಬ್ಯಾಟರಿ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಸೋಲಾರ್ ಬ್ಯಾಟರಿ ಯೋಜನೆಯನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥವರು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಬೆಸ್ ಅಂತ ಕರಿತೇವೆ. ಅದರ ಅರ್ಥ ಸೊ ಇದನ್ನ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಸೋಲಾರ್ ಎನರ್ಜಿಯನ್ನ ಉಪಯೋಗಿಸಿಕೊಂಡು ತಮ್ಮ ಶಕ್ತಿಯನ್ನ ಸ್ಟೋರ್ ಮಾಡುತ್ತೆ. ಸೊ ಇದರ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 152.325 ಮೆಗಾವ್ಯಾಟ್ ಅವರ್ಸ್ ಅಷ್ಟು ಇರುತ್ತೆ. ಸೊ ಡಿಸ್ಪ್ಯಾಚ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ ಸೊ 100 ಮೆಗಾವ್ಯಾಟ್ ಎಸಿ ಲೊಕೇಟೆಡ್ ಇನ್ ಅಂದ್ರೆ ಇದೆಲ್ಲ ಲೊಕೇಟ್ ಆಗಿರುತ್ತೆ ಅಂದ್ರೆ ಸೊ ಛತ್ತೀಸ್ಗಢದ ರಾಜನಂದಗಾಂವ್ ಅಂತ ಕರಿತೇವೆ ಈ ಒಂದು ಭಾಗದಲ್ಲಿ. ಸೊ ಈ ರೀತಿಯ ಬೃಹತ್ ಆಗಿರ್ತಕ್ಕಂಥ ಬ್ಯಾಟರಿ ಸ್ಟೋರೇಜ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಲಿಕ್ಕೆ ಫಂಡಿಂಗ್ ಅಥವಾ ಹಣಕಾಸನ್ನ ಯಾರು ಒದಗಿಸುತ್ತಾರೆ ಅಂತ ಕೇಳಿದಾಗ ವರ್ಲ್ಡ್ ಬ್ಯಾಂಕ್ ಅಂಡ್ ಕ್ಲೀನ್ ಟೆಕ್ನಾಲಜಿ ಫಂಡ್ ಅಂಡರ್ ಇನೋವೇಷನ್ ಇನ್ ಸೋಲಾರ್ ಪವರ್ ಅಂಡ್ ಹೈಬ್ರಿಡ್ ಟೆಕ್ನಾಲಜಿ ಪ್ರಾಜೆಕ್ಟ್ಸ್ ಅಂತ ಕರಿತೇವೆ. ಸೊ ಡೊಮೆಸ್ಟಿಕ್ ಲೀಡಿಂಗ್ ಏಜೆನ್ಸೀಸ್ ಗಳ ಮುಖಾಂತರ ಸೊ ಈ ಒಂದು ಸೌರಶಕ್ತಿಯನ್ನ ಹೆಚ್ಚಾಗಿ ಸ್ಟೋರ್ ಮಾಡುವ ಕಾರಣದಿಂದ ವಿಶ್ವ ಬ್ಯಾಂಕ್ ಮತ್ತು ಸೌರಶಕ್ತಿ ಮತ್ತು ಹೈಬ್ರಿಡ್ ಟೆಕ್ನಾಲಜೀಸ್ ಪ್ರಾಜೆಕ್ಟ್ ನಲ್ಲಿನ ನಾವೀನ್ಯತೆಯ ಅಡಿಯಲ್ಲಿ ಕ್ಲೀನ್ ಟೆಕ್ನಾಲಜಿ ಫಂಡ್ ಮತ್ತು ದೇಶೀಯ ಸಾಲ ನೀಡುವ ಏಜೆನ್ಸಿಗಳಿಂದ ಸೊ ಈ ಒಂದು ಹಣಕಾಸನ್ನು ಒದಗಿಸಿರುವ ಕಾರಣದಿಂದ ಸೊ ಈ ರೀತಿಯ ಒಂದು ಬ್ಯಾಟರಿ ಸ್ಟೋರೇಜ್ ಅನ್ನ ಭಾರತ ದೇಶದಲ್ಲಿ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಕೊರೊನಲ್ ಮಾಸ್ ಎಜೆಕ್ಷನ್ ಪ್ರಭಾವವನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿದ ಭಾರತದ ಮೊದಲ ಸೌರ ಮಿಷನ್ ಆದಿತ್ಯ L1 ಆನ್ ಬೋರ್ಡ್ ನ ಪೇಲೋಡ್ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ಪೇಲೋಡ್ ಆನ್ ಬೋರ್ಡ್ ಇಂಡಿಯಾಸ್ ಮೇಡನ್ ಸೋಲಾರ್ ಮಿಷನ್ ಆದಿತ್ಯ L1 ವಿಚ್ ಹಸ್ ಸಕ್ಸಸ್ಫುಲಿ ಡಿಟೆಕ್ಟೆಡ್ ದಿ ಇಂಪ್ಯಾಕ್ಟ್ ಆಫ್ ಕೊರೊನಲ್ ಮಾಸ್ ಎಜೆಕ್ಷನ್. ಕೊರೋನಾ ಅಂತಕ್ಕಂಥದ್ದು ಸೌರ ಮೇಲ್ಮೈ ಅಂದ್ರೆ ಸೂರ್ಯನ ಹೊರಗಿನ ವಾತಾವರಣದ ಮೇಲ್ಮೈನ ಅತ್ಯಂತ ಹೊರಪದರವಾಗಿರುತ್ತೆ. ಸೊ ಆ ಒಂದು ಪದರದಿಂದ ಪ್ಲಾಸ್ಮಾ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಆ ಒಂದು ಸರ್ಫೇಸ್ ಅನ್ನ ಎಸ್ಕೇಪ್ ಆಗಿ ಡಿಸ್ಪ್ಯಾಚ್ ಆಗ್ತಾ ಇರುತ್ತೆ. ಅದನ್ನ ನಾವು ಕೊರೊನಲ್ ಮಾಸ್ ಎಜೆಕ್ಷನ್ ಅಂತ ಕರಿತೇವೆ. ಸೊ ಭಾರತ ದೇಶದ ಮೊಟ್ಟ ಮೊದಲ ಸೌರ ಮಿಷನ್ ಆದಿತ್ಯ L1 ಅನ್ನ ನಾವು ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿ ಅದು ಲೆಗ್ರಾಂಜಿಯನ್ ಪಾಯಿಂಟ್ ನಂಬರ್ 1 ಅಲ್ಲಿ ಅದು ಹೋಗಿ ಸ್ಟೇ ಆಗಿದೆ. ಸೊ ಅಲ್ಲಿ ಈಗ ತನ್ನ ಎಕ್ಸ್ಪೆರಿಮೆಂಟ್ ಅನ್ನ ಕಂಪ್ಲೀಟ್ ಮಾಡಿ ಕೊರೊನಲ್ ಮಾಸ್ ಎಜೆಕ್ಷನ್ ಅನ್ನ ಅದರ ಮಾಹಿತಿಯನ್ನ ನಮಗೆ ತಿಳಿಸಿರುತ್ತೆ. ಹಾಗಿದ್ರೆ ಕೊರೊನಲ್ ಮಾಸ್ ಎಜೆಕ್ಷನ್ ಅನ್ನ ಡಿಟೆಕ್ಟ್ ಮಾಡಲಿಕ್ಕೆ ಯಾವ ಪೇಲೋಡ್ ಅನ್ನ ಬಳಕೆ ಮಾಡಲಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪಾಪಾ ಅಂತ ಕರಿತೇವೆ. ಪಾಪಾ ಅಂದ್ರೆ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ ಅಂತ ಕರಿತೇವೆ. ಸೊ ಆದಿತ್ಯಗಾಗಿ ಪ್ಲಾಸ್ಮಾ ವಿಶ್ಲೇಷಕ ಪ್ಯಾಕೇಜ್ ನ ವತಿಯಿಂದ ಸೊ ಈ ಒಂದು ಕೊರೊನಲ್ ಮಾಸ್ ಎಜೆಕ್ಷನ್ ಅನ್ನ ಈಗ ಪತ್ತೆ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಆದಿತ್ಯ L1 ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸೌರ ಮಿಷನ್ ಆಗಿರುತ್ತೆ. ಸೊ ಕೊರೊನಲ್ ಮಾಸ್ ಎಜೆಕ್ಷನ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಇದು ಸೂರ್ಯನ ಮೇಲ್ಮೈ ಆಗಿರುತ್ತೆ. ಸೊ ಮೇಲ್ಮೈಯಿಂದ ಆಗ್ತಕ್ಕಂಥ ಒಂದು ಪ್ಲಾಸ್ಮಾ ಅಥವಾ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿರುತ್ತೆ ಸೊ ಅದು ಹೊರಗಡೆ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೊರೊನಲ್ ಮಾಸ್ ಎಜೆಕ್ಷನ್ ಅಂತ ಕರಿತೇವೆ. ಸೊ ಈ ಒಂದು ಕೊರೊನಲ್ ಮಾಸ್ ಎಜೆಕ್ಷನ್ ಅನ್ನ ಫೈಂಡ್ ಔಟ್ ಮಾಡಿರ್ತಕ್ಕಂಥ ಕೆಲವೊಂದು ಸೆನ್ಸಾರ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಪೇಲೋಡ್ ಅಲ್ಲಿ ಕೆಲವೊಂದು ಸಂವೇದಕಗಳು ಅಥವಾ ಸೆನ್ಸಾರ್ ಗಳು ಇರ್ತವೆ. ಸೊ ಇದು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಸೌರ ಮಿಷನ್ ಆದಿತ್ಯ L1 ನಲ್ಲಿ ಸೊ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟೇಷನ್ ಈಗ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಆ ಒಂದು ಪೇಲೋಡ್ ಯಾವುದು ಅಂತ ಹೇಳಿದೆ. ಸೊ ಇದನ್ನ ಪ್ಲಾಸ್ಮಾ ಅನಲೈಸರ್ ಪ್ಯಾಕೇಜ್ ಫಾರ್ ಆದಿತ್ಯ ಅಂತ ಕರಿತೇವೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಎನರ್ಜಿ ಅಂಡ್ ಮಾಸ್ ಅನಲೈಸರ್ ಡಿಸೈನ್ ಫಾರ್ ಇನ್ಸಿಟ್ಯೂ ಮೆಷರ್ಮೆಂಟ್ ಆಫ್ ಸೋಲಾರ್ ವಿಂಡ್ ಎಲೆಕ್ಟ್ರಾನ್ಸ್ ಅಯಾನ್ಸ್ ಇನ್ ದಿ ಲೋ ಎನರ್ಜಿ ರೇಂಜ್. ಅಂದ್ರೆ ಪಾಪ ಈ ಒಂದು ಪೇಲೋಡ್ ಅನ್ನ ಏನಕ್ಕೆ ಕಳಿಸಿರ್ತಾರೆ ಅಂದ್ರೆ ಸೌರ ಮಾರುತಗಳನ್ನ ಪತ್ತೆ ಹಚ್ಚಲಿಕ್ಕೆ ಎಲೆಕ್ಟ್ರಾನ್ಗಳು ಮತ್ತು ಅಯಾನ್ಗಳನ್ನ ಇನ್ಸ್ಯೂಟು ಅಂದ್ರೆ ಅದೇ ಸ್ಥಳದಲ್ಲಿ ಇದ್ದು ಮಾಪನಗಳಿಗಾಗಿ ವಿನ್ಯಾಸಗೊಳಿಸಲಾದ ಶಕ್ತಿ ಮತ್ತು ದ್ರವ್ಯರಾಶಿಯ ವಿಶ್ಲೇಷಕವಾಗಿರ್ತಕ್ಕಂಥ ಒಂದು ಪೇಲೋಡ್ ನಲ್ಲಿ ಕೊರೊನಲ್ ಮಾಸ್ ಎಜೆಕ್ಷನ್ ಬಗ್ಗೆ ಈಗ ಪತ್ತೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 2 ಸೆನ್ಸಾರ್ಗಳು ಇರ್ತವೆ, 2 ಸಂವೇದಕಗಳು ಇರುತ್ತವೆ. ಸೊ ಒಂದನ್ನ ನಾವು ಸೋಲಾರ್ ವಿಂಡ್ ಎಲೆಕ್ಟ್ರಾನ್ ಎನರ್ಜಿ ಪ್ರೋಬ್ ಅಂತ ಕರಿತೇವೆ. ಅಂದ್ರೆ ಸೌರ ಮಾರುತ ಎಲೆಕ್ಟ್ರಾನ್ ಎನರ್ಜಿ ಪ್ರೋಬ್ ಅಂತ ಕರಿತೇವೆ. ಸೊ ಎರಡನೇದನ್ನ ಸೋಲಾರ್ ವಿಂಡ್ ಅಯಾನ್ ಕಾಂಪೋಸಿಷನ್ ಅನಲೈಸರ್ ಅಂತ ಕರಿತೇವೆ. ದ ಸೆನ್ಸಾರ್ ಆರ್ ಎಕ್ವಿಪ್ಡ್ ಟು ಮೆಷರ್ ದಿ ಡೈರೆಕ್ಷನ್ ಅಂಡ್ ಅರೈವಲ್ ಆಫ್ ದಿ ಸೋಲಾರ್ ವಿಂಡ್ ಪಾರ್ಟಿಕಲ್ಸ್. ಅಂದ್ರೆ ಈ ಒಂದು ಸೌರ ಮಾರುತಗಳು ಏನಿರುತ್ತೆ ಸೊ ಯಾವ ದಿಕ್ಕಿನಲ್ಲಿ ಅವು ಬರುತ್ತೆ ಅಂತಕ್ಕಂಥದ್ದನ್ನ ಮೆಷರ್ ಮಾಡಲಿಕ್ಕೆ ಈ 2 ಸೆನ್ಸಾರ್ಗಳನ್ನ ಪಾಪಾ ಎಂದು ಕರೀತಕ್ಕಂಥ ಪೇಲೋಡ್ ನಲ್ಲಿ ಸೊ ಕಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ
ಆದಿತ್ಯ L1 ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಲಾಂಚ್ ಮಾಡಲಿಕ್ಕೆ ನಾವು ಯೂಸ್ ಮಾಡಿರ್ತಕ್ಕಂಥ ರಾಕೆಟ್ ಅನ್ನ ನಾವು PSLV C57 ಅಂತ ಕರಿತೇವೆ. ಸೊ ಆದಿತ್ಯ L1 ಲಾಂಚ್ ಆಗಿರ್ತಕ್ಕಂಥ ದಿನಾಂಕ ಸೆಪ್ಟೆಂಬರ್ 2ನೇ ತಾರೀಕು. ಇಟ್ ಕ್ಯಾರಿಡ್ 7 ಪೇಲೋಡ್ಸ್, ಅಂದ್ರೆ ಒಟ್ಟು 7 ಪೇಲೋಡ್ಗಳನ್ನು ಕಳಿಸಲಾಗಿರುತ್ತೆ. ಅದರಲ್ಲಿ 4 ಅಂದ್ರೆ 4 ಟು ಅಬ್ಸರ್ವ್ ದಿ ಲೈಟ್ ಫ್ರಮ್ ದ ಸನ್, ಅಂದ್ರೆ 7ರಲ್ಲಿ 4 ಏನಿರುತ್ತೆ ಅದು ಸೂರ್ಯನ ಬೆಳಕನ್ನ ವೀಕ್ಷಣೆ ಮಾಡಲಿಕ್ಕೆ ಕಳಿಸಿರ್ತಕ್ಕಂಥ ಒಂದು ಪೇಲೋಡ್ಸ್ ಗಳಾಗಿರ್ತವೆ. ಸೊ ಮಿಕ್ಕಿದ್ದ 3 ಅಂದ್ರೆ remaining 3 are going to measure in situ parameters like plasma and magnetic field. ಅಂದ್ರೆ ಅದೇ ಸ್ಥಳದಲ್ಲಿ, in situ ಅಂದ್ರೆ ಯಾವಾಗಲೂ ಅದೇ ಸ್ಥಳದಲ್ಲಿ ಇರತಕ್ಕಂತ ಪ್ಲಾಸ್ಮಾ ಮತ್ತು ಅಯಸ್ಕಾಂತೀಯ ಕ್ಷೇತ್ರವನ್ನ ಮೆಷರ್ ಮಾಡಲಿಕ್ಕೆ ಸೊ ಮಿಕ್ಕಿದ 3 ಪೇಲೋಡ್ ಗಳನ್ನ ಕಳಿಸಲಾಗಿರುತ್ತೆ. ಸೊ ಆದಿತ್ಯ L1 ಅನ್ನೋದನ್ನ ಸೊ ಯಾಕೆ ನಾವು L1 ಅಂತ ಕರಿತೀವಿ ಅಂದ್ರೆ ಸೂರ್ಯ ಮತ್ತು ಭೂಮಿಯ ನಡುವೆ ಒಂದು ಗ್ರಾವಿಟೇಷನಲ್ ಪಾಯಿಂಟ್ ಇರುತ್ತೆ. ಆ ಒಂದು ಗ್ರಾವಿಟೇಷನಲ್ ಪಾಯಿಂಟ್ 2 ಕಡೆ ಕೂಡ ಬ್ಯಾಲೆನ್ಸ್ ಆಗ್ತಕ್ಕಂಥ ಪಾಯಿಂಟ್ ಅನ್ನ ನಾವು ಲೆಗ್ರಾಂಜಿಯನ್ ಪಾಯಿಂಟ್ ಅಂತ ಕರಿತೇವೆ. ಸೊ ಈ ಒಂದು ಲೆಗ್ರಾಂಜಿಯನ್ ಪಾಯಿಂಟ್ ಗಳಲ್ಲಿ ಮೊದಲನೇ ಪಾಯಿಂಟ್ ಆಗಿರ್ತಕ್ಕಂಥ L1. ಸೊ L1 ಗೆ ನಾವು ಪ್ಲೇಸ್ ಮಾಡಿರೋದ್ರಿಂದ ಸೊ ಆ L1 ಭಾಗದಲ್ಲಿ ಒಂದು ಹೋಲೋ ಆರ್ಬಿಟ್ ಅಂತ ಇರುತ್ತೆ. ಆ ಒಂದು ಹೋಲೋ ಆರ್ಬಿಟ್ ಗೆ ನಾವು ಲಾಂಚ್ ಮಾಡಿರುವ ಕಾರಣದಿಂದ ಸೊ ಇದನ್ನ ನಾವು ಆದಿತ್ಯ L1 ಅಂತ ಕರಿತೇವೆ. ಸೊ ಇಷ್ಟು ಮಾಹಿತಿ ನಮಗೆ ಆದಿತ್ಯ L1 ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಬ್ರಹ್ಮೋಸ್ ಏರೋಸ್ಪೇಸ್ ಎಂದು ಕರೆಯಲ್ಪಡುವ ಭಾರತ ಮತ್ತು ರಷ್ಯಾದ ಜಂಟಿ ಉದ್ಯಮದಿಂದ ತಯಾರಿಸಲ್ಪಟ್ಟ ಬ್ರಹ್ಮೋಸ್ ಕ್ಷಿಪಣಿಯ ಮೊದಲ ಜಾಗತಿಕ ಗ್ರಾಹಕನಾಗಲು ಯಾವ ದೇಶವು ಸಿದ್ಧವಾಗಿದೆ? ಸೊ ವಿಚ್ ಕಂಟ್ರಿ ಇಸ್ ಸೆಟ್ ಟು ಬಿಕಮ್ ದಿ ಫಸ್ಟ್ ಗ್ಲೋಬಲ್ ಕಸ್ಟಮರ್ ಆಫ್ ಬ್ರಹ್ಮೋಸ್ ಮಿಸೈಲ್ ಪ್ರೊಡ್ಯೂಸ್ ಬೈ ಜಾಯಿಂಟ್ ವೆಂಚರ್ ಬಿಟ್ವೀನ್ ಇಂಡಿಯಾ ಅಂಡ್ ರಷ್ಯಾ ನೋನ್ ಆಸ್ ಬ್ರಹ್ಮೋಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲಿಪೈನ್ಸ್ ರಾಷ್ಟ್ರದವರು ನಮ್ಮ ಭಾರತ ರಾಷ್ಟ್ರದ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಖರೀದಿ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ರಾಷ್ಟ್ರವಾಗಿರುತ್ತೆ. ಸೊ ಇದರ ಬಗ್ಗೆ ನಾನು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನಂದ್ರೆ ಸೊ ನಮ್ಮ ಭಾರತ ದೇಶದ ನೌಕಾಪಡೆಗೂ ಕೂಡ ಇವಾಗ 19,000 crores ಅಷ್ಟು ಬ್ರಹ್ಮೋಸ್ ಮಿಸೈಲ್ ಗಳನ್ನ ಪ್ರೊಕ್ಯೂರ್ ಮಾಡ್ತಕ್ಕಂಥ ಒಂದು ನಿರ್ಧಾರಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನ ಕೊಟ್ಟಿರುವ ಕಾರಣದಿಂದ ಸೊ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಹ್ಯಾಸ್ ಕ್ಲಿಯರ್ಡ್ ಆಕ್ವಿಸಿಷನ್ ಆಫ್ ಓವರ್ 200 ಬ್ರಹ್ಮೋಸ್ ಎಕ್ಸ್ಟೆಂಡೆಡ್ ರೇಂಜ್ ಸೂಪರ್ಸಾನಿಕ್ ಮಿಸೈಲ್ಸ್, ಅಂದ್ರೆ ವಿಸ್ತೃತ ಶ್ರೇಣಿ ಅಂತ ಕರೀತೇವೆ. ಸೂಪರ್ಸಾನಿಕ್ ಅಂದ್ರೆ ಬೆಳಕಿನ ವೇಗಕ್ಕಿಂತ ಇನ್ನೂ ಹೆಚ್ಚಾಗಿ ಚಲಿಸ್ತಕ್ಕಂಥ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ನಾವು ಖರೀದಿ ಮಾಡಲಿಕ್ಕೆ ಒಟ್ಟು 200ಕ್ಕೂ ಹೆಚ್ಚು ಬ್ರಹ್ಮೋಸ್ ವಿಸ್ತೃತ ಶ್ರೇಣಿಯ ಕ್ಷಿಪಣಿಗಳನ್ನ ಖರೀದಿ ಮಾಡಲಿಕ್ಕೆ ಈಗ ಕ್ಯಾಬಿನೆಟ್ ನಲ್ಲಿ ಸಮ್ಮತಿಯನ್ನ ನೀಡಲಾಗಿರುತ್ತೆ. ಸೊ ದ ಮೇನ್ ವೆಪನ್ಸ್ ಫಾರ್ ಆಂಟಿ ಶಿಪ್ ಅಂಡ್ ಅಟ್ಯಾಕ್ ಆಪರೇಷನ್ಸ್, ಅಂದ್ರೆ ಇದನ್ನ ಮೇನ್ ಆಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಹಡಗುಗಳ ವಿರೋಧಿ, ಅಂದ್ರೆ ವಿರೋಧಿ ಅಪೋಸಿಟ್ ನೇಷನ್ ನ ಹಡಗುಗಳ ವಿರೋಧಿ ಮತ್ತೆ ದಾಳಿ ಕಾರ್ಯಾಚರಣೆಗಳಿಗೆ ಇವುಗಳನ್ನ ಪ್ರಮುಖವಾಗಿ ಬಳಸಲಾಗುತ್ತೆ. ಸೊ ಬ್ರಹ್ಮೋಸ್ ಏರೋಸ್ಪೇಸ್ ಇಸ್ ಅ ಜಾಯಿಂಟ್ ವೆಂಚರ್ ಆಫ್ ಇಂಡಿಯಾ ಅಂಡ್ ರಷ್ಯಾ. ಸೊ ಭಾರತ ಮತ್ತು ರಷ್ಯಾದ ಜಂಟಿ ಉದ್ಯಮವಾಗಿ ನಾವು ಬ್ರಹ್ಮೋಸ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಇಟ್ ಕ್ಯಾನ್ ಬಿ ಲಾಂಚ್ ಫ್ರಮ್ ಸಬ್ಮೆರೈನ್ ಶಿಪ್, ಏರ್ಕ್ರಾಫ್ಟ್ ಅಂಡ್ ಲ್ಯಾಂಡ್ ಪ್ಲಾಟ್ಫಾರ್ಮ್. ಸೊ ಈ ಒಂದು ಕ್ಷಿಪಣಿಗಳನ್ನ ಜಲಾಂತರ್ಗಾಮಿ ನೌಕೆಗಳಿಂದ, ಹಡಗುಗಳಿಂದ, ವಿಮಾನಗಳಿಂದ ಮತ್ತು ಭೂ ಸ್ಟೇಷನ್ಗಳಿಂದ ಕೂಡ ಲಾಂಚ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರ್ತವೆ. ಬಿ ಎಕ್ಸ್ಪೋರ್ಟೆಡ್ ಸೂನ್ ಟು ದಿ ಫಸ್ಟ್ ಗ್ಲೋಬಲ್ ಕಸ್ಟಮರ್ ಫಿಲಿಪೈನ್ಸ್. ಸೊ ಫಿಲಿಪೈನ್ಸ್ಗೆ ಸೊ ಈ ಒಂದು ಮಿಸೈಲ್ಗಳನ್ನ ಮೊಟ್ಟ ಮೊದಲ ಬಾರಿಗೆ ಎಕ್ಸ್ಪೋರ್ಟ್ ಮಾಡೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಇಂಡಿಯಾಸ್ ಫಸ್ಟ್ ಫೀಮೇಲ್ ಪಿಚ್ ಕ್ಯೂರೇಟರ್. ಸೊ ಕ್ರಿಕೆಟ್ ಅಲ್ಲಿ ಮಾಡ್ತಕ್ಕಂಥ ಒಂದು ಪಿಚ್ ಏನಿರುತ್ತೆ ಸೊ ಅದನ್ನ ಡೆವಲಪ್ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ಮೊಟ್ಟ ಮೊದಲ ಮಹಿಳೆಯಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಸೊ ಇವರ ಹೆಸರನ್ನ ನಾವು ಜಸಿಂತಾ ಕಲ್ಯಾಣ್ ಅಂತ ಕರಿತೇವೆ. ಸೊ ಇವರು ಮೊಟ್ಟ ಮೊದಲ ಇಂಡಿಯನ್ ಫೀಮೇಲ್ ಪಿಚ್ ಕ್ಯೂರೇಟರ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಸೆಂಟ್ರಲ್ ಎಕ್ಸೈಸ್ ಡೇ ಅಥವಾ ಕೇಂದ್ರ ಅಬಕಾರಿ ದಿನ, ಸೊ ಈ ಒಂದು ದಿನವನ್ನ ಫೆಬ್ರವರಿ 24ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕದ ಮಹತ್ವ ಏನು ಅಂದ್ರೆ ಸೆಂಟ್ರಲ್ ಎಕ್ಸೈಸ್ ಅಂಡ್ ಸಾಲ್ಟ್ ಆಕ್ಟ್ ಕೇಮ್ ಇನ್ ಟು ಎಫೆಕ್ಟ್. 1944ರ ಇದೇ ದಿನಾಂಕದಂದು ಕೇಂದ್ರೀಯ ಅಬಕಾರಿ ಮತ್ತು ಉಪ್ಪು ಕಾಯ್ದೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ದಿನಾಂಕ ಇದಾಗಿರುತ್ತೆ. ಸೊ ಎಕ್ಸರ್ಸೈಸ್ ಧರ್ಮ ಗಾರ್ಡಿಯನ್ ಇದು ಭಾರತ ಮತ್ತು ಜಪಾನ್ ನಡುವೆ ನಡೀತಕ್ಕಂಥ ಒಂದು ಮಿಲಿಟರಿ ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಇಂಡಿಯನ್ ಆರ್ಮಿ ಮತ್ತೆ ಜಪಾನ್ ಆರ್ಮಿ ನಡುವೆ ನಡೀತಕ್ಕಂಥ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ಈ ವರ್ಷ ಇದು ರಾಜಸ್ಥಾನದಲ್ಲಿ ಕಂಡಕ್ಟ್ ಆಗುತ್ತೆ. ಸೊ ಇದು ಆಲ್ಟರ್ನೇಟಿವ್ಲಿ ನಡೆಯುತ್ತೆ, ಅಂದ್ರೆ ಒಂದು ವರ್ಷ ಇಂಡಿಯಾ ಮತ್ತೆ ಒಂದು ವರ್ಷ ಜಪಾನ್ ನಲ್ಲಿ ನಡೀತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 656. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್, ಗೋ ಥ್ರೂ ದ ಕ್ವೆಶ್ಚನ್ಸ್ ಅಂಡ್ ಗಿವ್ ಅಸ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ವೇರ್ ವಿ ಹ್ಯಾವ್ ಕ್ವೆಶ್ಚನ್ ನಂಬರ್ 2. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಜ್ಞಾನಗಂಗೋತ್ರಿ ಸಂಸ್ಥೆ ವತಿಯಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ KS ಗೆ ಪರೀಕ್ಷೆಗಳ ತರಬೇತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪರೀಕ್ಷೆಗಳ ತರಬೇತಿ, ಈ ಎಲ್ಲ ಪರೀಕ್ಷೆಗಳ ಅಣುಕು ಪರೀಕ್ಷೆಗಳು ಎಲ್ಲವನ್ನ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಪಡೆಯಬಹುದಾಗಿರುತ್ತೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಜ್ಞಾನಗಂಗೋತ್ರಿ ಸಂಸ್ಥೆಯನ್ನ ಸಂಪರ್ಕಿಸಬಹುದಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.